ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್ ದಾವಣಗೆರೆ ಅಡ್ಮಿಷನ್ ಓಪನ್ ನೌ. ಹಿಂದೆನೂ ಗೆದ್ದಿದ್ದೀವಿ ಬೈ ಎಲೆಕ್ಷನ್ಗಳಲ್ಲಿ, ಈಗಲೂ ಕೂಡ ಗೆಲ್ತೀವಿ. ಬಾಗಲಕೋಟೆ ಕಷ್ಟ ಇದೆ ಅಂತ ಬಿಜೆಪಿ ಅವರು ಹೇಳ್ತಾರೆ. ಕಾಂಗ್ರೆಸ್ಗೆ ಬಾಗಲಕೋಟೆ ಕಷ್ಟ ಆಗುತ್ತೆ ಅಂದ್ರೆ ಬಿಜೆಪಿ ಅವರು ಕಷ್ಟ ಆಗುತ್ತೆ ಗೆಲ್ಲೋದು ಅಂತ. ಕಷ್ಟ ಆಗಲ್ವಾ? ಇಲ್ಲಿ ಹೇಳ್ತಲ್ಲ ಬಾಗಲಕೋಟೆ ಎರಡೂ ಕಡೆ ಕಷ್ಟ ಅವ್ರಿಗೆ. ಆಮೇಲೆ ಗೃಹಲಕ್ಷ್ಮಿ ಕೇವಲ 10 ತಿಂಗಳು ಮಾತ್ರ ಬರ್ತಾ ಇದೆ, 2 ತಿಂಗಳು ಕೊಡೋದಿಲ್ಲ ಅಂತ ಒಂದು ಆರೋಪ ಇದೆ. ಕೊಡ್ತಾ ಇದೀವಿ, ತಿಂಗಳು ಅಂತಲ್ಲ ಕೊಡ್ತಾ ಇದೀವಿ. ಈಗ ಕೊಡ್ಬೇಕಾಗಿದೆ 2 ತಿಂಗಳು 3 ತಿಂಗಳು ಕೊಡ್ಬೇಕು ಅಂತ ಕೊಡ್ತಾ ಇದೀವಿ. ವಿಜಯೇಂದ್ರ ಅವ್ರು ಹೇಳ್ತಾರೆ ಸಾಲದ ಸಿದ್ದರಾಮಯ್ಯ ಸಾಲ ವಿಪರೀತ ಮಾಡ್ಬಿಟ್ಟಿದ್ದಾರೆ ಅಂತ. ಸಾಲ ಅವ್ರಿಗೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಓದ್ಕೊಂಡಿದಾರಂತ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಓದ್ಕೊಂಡಿದ್ದಾರೆ ಅಂದ್ರೆ ನಿಮಗ್ ಗೊತ್ತಾ? ಒಂದು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ನಿಮಗ್ ಗೊತ್ತೇನೆ? ನೀನು ಓದ್ಕೊಂಡಿಲ್ಲ ಮಾಡಿಲ್ಲ ಸುಮ್ಮನೆ ಅವ್ರು ವಿಜಯೇಂದ್ರ ಹೇಳ್ದನ್ನೇ ನೀನು ಹೇಳ್ತೀಯ, ರಿಪೀಟ್ ಮಾಡ್ತೀಯ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಂತ ಮಾಡಿದ್ದಾರೆ, ಗೊತ್ತಾಯ್ತಾ? ಅದರ ಪ್ರಕಾರ GDPಯ 25% ಒಳಗಡೆ ಇರ್ಬೇಕು ಸಾಲ. ಮತ್ತೆ ಸಾಲ ನಿಗದಿ ಮಾಡೋರು ಯಾರು? ಈ ರಾಜ್ಯಕ್ಕೆ ಸಾಲ ಎಷ್ಟು ಕೊಡಬೇಕು ಅಂತ ನಿಗದಿ ಮಾಡೋರು ಯಾರು? ಕೇಂದ್ರ ಸರ್ಕಾರ. ಅವ್ರ ಸರ್ಕಾರ, ಕೇಂದ್ರದಲ್ಲಿ ಯಾರು ಸರ್ಕಾರ ಇರೋದು? ಅವ್ರು ನಿಗದಿ ಮಾಡಿರೋ ಸಾಲನೇ ತಗೊಂಡಿರೋದು. ಎಲಿಜಿಬಿಲಿಟಿ ಎಷ್ಟಿದೆ ಅಷ್ಟನ್ನ ನಿಗದಿ ಮಾಡ್ತಾರೆ ಅವರು. ಆ ಸಾಲ ನಾವು ತಗೊಂಡಿದ್ವಿ. ಅದಕ್ಕೆ ಸಾಲಗಾರರ ಹೆಂಗ್ ಆಗ್ತೀವಿ? ಹಿಂದೆನೂ ಗೆದ್ದಿದ್ದೀವಿ ಬೈ ಎಲೆಕ್ಷನ್ಗಳಲ್ಲಿ, ಈಗಲೂ ಕೂಡ ಗೆಲ್ತೀವಿ. ಬಾಗಲಕೋಟೆ ಕಷ್ಟ ಇದೆ ಅಂತ ಬಿಜೆಪಿ ಅವರು ಹೇಳ್ತಾರೆ. ಕಾಂಗ್ರೆಸ್ಗೆ ಬಾಗಲಕೋಟೆ ಕಷ್ಟ ಆಗುತ್ತೆ ಅಂದ್ರೆ ಬಿಜೆಪಿ ಅವರು ಕಷ್ಟ ಆಗುತ್ತೆ ಗೆಲ್ಲೋದು ಅಂತ. ಕಷ್ಟ ಆಗಲ್ವಾ? ಇಲ್ಲಿ ಹೇಳ್ತಲ್ಲ ಬಾಗಲಕೋಟೆ ಎರಡೂ ಕಡೆ ಕಷ್ಟ ಅವ್ರಿಗೆ. ಆಮೇಲೆ ಗೃಹಲಕ್ಷ್ಮಿ ಕೇವಲ 10 ತಿಂಗಳು ಮಾತ್ರ ಬರ್ತಾ ಇದೆ, 2 ತಿಂಗಳು ಕೊಡೋದಿಲ್ಲ ಅಂತ ಒಂದು ಆರೋಪ ಇದೆ. ಕೊಡ್ತಾ ಇದೀವಿ, ತಿಂಗಳು ಅಂತಲ್ಲ ಕೊಡ್ತಾ ಇದೀವಿ. ಈಗ ಕೊಡ್ಬೇಕಾಗಿದೆ 2 ತಿಂಗಳು 3 ತಿಂಗಳು ಕೊಡ್ಬೇಕು ಅಂತ ಕೊಡ್ತಾ ಇದೀವಿ. ವಿಜಯೇಂದ್ರ ಅವ್ರು ಹೇಳ್ತಾರೆ ಸಾಲದ ಸಿದ್ದರಾಮಯ್ಯ ಸಾಲ ವಿಪರೀತ ಮಾಡ್ಬಿಟ್ಟಿದ್ದಾರೆ ಅಂತ. ಸಾಲ ಅವ್ರಿಗೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಓದ್ಕೊಂಡಿದಾರಂತ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಓದ್ಕೊಂಡಿದ್ದಾರೆ ಅಂದ್ರೆ ನಿಮಗ್ ಗೊತ್ತಾ? ಒಂದು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ನಿಮಗ್ ಗೊತ್ತೇನೆ? ನೀನು ಓದ್ಕೊಂಡಿಲ್ಲ ಮಾಡಿಲ್ಲ ಸುಮ್ಮನೆ ಅವ್ರು ವಿಜಯೇಂದ್ರ ಹೇಳ್ದನ್ನೇ ನೀನು ಹೇಳ್ತೀಯ, ರಿಪೀಟ್ ಮಾಡ್ತೀಯ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಂತ ಮಾಡಿದ್ದಾರೆ, ಗೊತ್ತಾಯ್ತಾ? ಅದರ ಪ್ರಕಾರ GDPಯ 25% ಒಳಗಡೆ ಇರ್ಬೇಕು ಸಾಲ. ಮತ್ತೆ ಸಾಲ ನಿಗದಿ ಮಾಡೋರು ಯಾರು? ಈ ರಾಜ್ಯಕ್ಕೆ ಸಾಲ ಎಷ್ಟು ಕೊಡಬೇಕು ಅಂತ ನಿಗದಿ ಮಾಡೋರು ಯಾರು? ಕೇಂದ್ರ ಸರ್ಕಾರ. ಅವ್ರ ಸರ್ಕಾರ, ಕೇಂದ್ರದಲ್ಲಿ ಯಾರು ಸರ್ಕಾರ ಇರೋದು? ಅವ್ರು ನಿಗದಿ ಮಾಡಿರೋ ಸಾಲನೇ ತಗೊಂಡಿರೋದು. ಎಲಿಜಿಬಿಲಿಟಿ ಎಷ್ಟಿದೆ ಅಷ್ಟನ್ನ ನಿಗದಿ ಮಾಡ್ತಾರೆ ಅವರು. ಆ ಸಾಲ ನಾವು ತಗೊಂಡಿದ್ವಿ. ಅದಕ್ಕೆ ಸಾಲಗಾರರ ಹೆಂಗ್ ಆಗ್ತೀವಿ?